ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಒಂದು ಫಿಶಿಂಗ್ ಕಾಂಪಿಟಿಷನ್, ನಮ್ಮ ಭಾರತದಲ್ಲಿಯೇ ನಡೆಯುವ ಅತಿ ದೊಡ್ಡ ಫಿಶಿಂಗ್ ಕಾಂಪಿಟಿಷನ್ ಅಂತ ಹೇಳ್ಬೋದು, ನಮ್ಮ ಮಟ್ಟು ಬೀಚ್ನಲ್ಲಿ ಇವತ್ತಿನ ದಿನ ಜರುಗ್ತಾ ಇದೆ. ಇದರ ಒಂದು ವೀಡಿಯೋಸ್ ಕೂಡ ಮಾಡಲಿಕ್ಕೆ ಅಂತ ಬಂದಿದ್ದೇನೆ. ಅದೇ ರೀತಿ ನಿಮಗೂ ಕೂಡ ತೋರಿಸೋಣ ಯಾವ ರೀತಿ ಫಿಶಿಂಗ್ ಮಾಡ್ತಾರೆ, ಹೇಗೆ ಕಾಂಪಿಟಿಷನ್ ನಡೀತಾ ಇದೆ, ಎಷ್ಟೆಲ್ಲ ವಿಶಾಲವಾದ ಜಾಗದಲ್ಲಿ ಈ ಕಾಂಪಿಟಿಷನ್ ನಡೀತದೆ ಅಂತ ನೋಡೋಣ. ನೋಡಿ, ಇಲ್ಲಿ ಎಲ್ಲ ಕಡೆಯ ವೀಡಿಯೋಸ್ ಉಂಟು. ಸಾಧಾರಣವಾಗಿ ಬಹುತೇಕ 10-28 ತನಕ ಇದು ಕೋರ್ಟ್ ಇರಬಹುದು ಫಿಶಿಂಗ್ ಮಾಡುವಂಥದ್ದು. ಮಟ್ಟು ಬೀಚಲ್ಲಿರುವ ಪ್ರತಿಯೊಂದು ಕಲ್ಲಲ್ಲೂ ಕೂಡ ಫಿಶಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ವೀಡಿಯೋಸ್ ನಿಮಗೆ ತೋರಿಸ್ತೇನೆ, ನೋಡೋಣ ಬನ್ನಿ. ಮಟ್ಟುವಿನ ಪಂಡರಿನಾಥ ಭಜನಾ ಮಂದಿರದ ಹತ್ತಿರದಲ್ಲಾಗಿದೆ ಈ ಫಿಶಿಂಗ್ ಕಾಂಪಿಟಿಷನ್ ಜರುಗ್ತಾ ಇರುವುದು. ಉಡುಪಿ ಆ್ಯಂಗ್ಲರ್ಸ್ ಆಯೋಜಿಸಿದ ಮೀನು ಹಿಡಿಯುವ ಸ್ಪರ್ಧೆ, ಇದರ ಒಂದು ಅತಿ ದೊಡ್ಡ ಸ್ಪರ್ಧೆ ಅಂತ ಹೇಳ್ಬೋದು. ಕಳೆದ ವರ್ಷ ಕೂಡ ಬಹಳ ಯಶಸ್ವಿಯಾಗಿ ಈ ಮೀನು ಹಿಡಿಯುವ ಸ್ಪರ್ಧೆ ನಡೆದಿತ್ತು. ಈ ಬಾರಿ ಕೂಡ ಬಹಳ ಯಶಸ್ವಿಯಾಗಿ ನಡೆದಿದೆ. ನಾನು ಬರುವಾಗ ಸ್ವಲ್ಪ ಲೇಟ್ ಆದ ಕಾರಣ ಉದ್ಘಾಟನಾ ಸಮಾರಂಭ ಎಲ್ಲ ಮುಗಿದಿದೆ. ನೋಡಿ, ಉಡುಪಿ ಆ್ಯಂಗ್ಲರ್ಸ್ನದ್ದು ಫಿಶಿಂಗ್ ಟೂರ್ನಿಮೆಂಟ್ 2026 ಸ್ಟೇಜ್ ನೋಡಬಹುದು ನೀವು. ಬಹಳ ದೊಡ್ಡದಾದ ಸ್ಟೇಜಿ. ಇದರಲ್ಲಿ ಯಾರು ಎಷ್ಟೆಲ್ಲ ಮೀನು ಹಿಡಿತಾರೆ, ಅತಿ ಹೆಚ್ಚು ಮೀನು ಹಿಡಿದವರು, ಅತಿ ಹೆಚ್ಚು ಅಂದರೆ ಕೆ ಜಿ ಲೆಕ್ಕದಲ್ಲಿ ಅತಿ ಹೆಚ್ಚು ಕೆ ಜಿ ಯಾರು ಮೀನು ಹಿಡಿತಾರೆ ಅವರಾಗಿದ್ದಾರೆ ಪ್ರಥಮ ಸ್ಥಾನಿ ಅಂತ ಇಲ್ಲಿ ಘೋಷಣೆ ಮಾಡುವುದು. ಪ್ರಥಮ ಸ್ಥಾನಿಗೆ ಉತ್ತಮ ಮೊತ್ತದ ಬಹುಮಾನ ಇದೆ. ಅದೇ ರೀತಿ ಎಲ್ಲ ರೀತಿಯ ಒಂದು ಫಿಶಿಂಗ್ ಐಟಮ್ಗಳಾಗಿರ್ಬೋದು ಅಥವಾ ಫಿಶಿಂಗ್ ರಾಡ್, ಫಿಶಿಂಗ್ ರೀಲ್ ಎಲ್ಲವನ್ನು ಮಾರಾಟ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಸ್ಮರಣಿಕೆ ಎಲ್ಲ ಉಂಟು. ನೋಡಿ, ಗೌರವ ಸ್ಮರಣಿಕೆ ಮತ್ತು ಎಲ್ಲ ರೀತಿಯ ಸನ್ಮಾನ ಮಾಡಿದವರಿಗೂ ಕೂಡ ಒಂದು ಟ್ರೋಫಿಗಳೆಲ್ಲ ಇದೆ. ನೋಡಿ, ಸ್ವಲ್ಪ ಮೇಲಕ್ಕೆ ಬರೋಣ. ನೋಡಿ, ಉಡುಪಿ ಆ್ಯಂಗ್ಲರ್ಸ್ ಇದೆಲ್ಲ ಒಂದು ಇಲ್ಲೇ ಇದೆ, ಕಡಲೆಲ್ಲ ಇಲ್ಲಿಯೇ ಇದೆ. ಇಲ್ಲಿ ಕೂಡ ಕಾಂಪಿಟಿಷನ್ ಇದೆ. ಬಹಳ ದೂರದವರೆಗೂ ಒಂದು 2-3 ಕಿಲೋಮೀಟ್ರ್ ಗ್ಯಾಪ್ ತನಕ ಇಲ್ಲಿ ಕಾಂಪಿಟಿಷನ್ ಜರುಗ್ತಾ ಇರ್ತದೆ. ಅಂಗಡಿಗಳೆಲ್ಲ ಇದೆ. ಕನನಿ ಬ್ರದರ್ಸ್ ಅವರದ್ದು ಫಿಶಿಂಗ್ ಐಟಮದ್ದು ಫಿಶಿಂಗ್ ಟ್ಯಾಕ್ಲರ್, ಅಂದರೆ ಎಲ್ಲ ರೀತಿಯ ರಾಡ್ ಆಗಿರ್ಬೋದು, ರೀಲ್ ಆಗಿರ್ಬೋದು, ಲೂರ್ ಆಗಿರ್ಬೋದು, ಪ್ರತಿಯೊಂದರ ಸ್ಟಾಲ್ ಕೂಡ ಇಲ್ಲಿದೆ. ಇದೊಂದು ಸ್ಟಾಲ್ ಇನ್ನಷ್ಟೇ ಓಪನ್ ಆಗಬೇಕಷ್ಟೇ, ಕಾಪರಲ್ಲಿ ಹೋಗಿ ತೋರಿಸಿದ್ದು. ಸ್ವಲ್ಪ ಹೊತ್ತಲ್ಲಿ ಓಪನ್ ಆಗಬಹುದು. ಬೇರೆ ಬೇರೆ ರೀತಿಯ ಐಟಮ್ಸ್ಗಳ ಎಲ್ಲ ಇವೆ. ಆದರೆ ಅತಿ ಹೆಚ್ಚು ಇಲ್ಲಿ ಪ್ರಾಮುಖ್ಯತೆ ಇರುವುದು ಫಿಶಿಂಗ್ ಮಾಡೋದು, ಫಿಶಿಂಗ್ ಕಾಂಪಿಟಿಷನ್. ನೋಡಿ, ಪ್ರತಿಯೊಂದು ಕಲ್ಲು ಹೀಗೆ ಬಹಳ ದೂರದವರೆಗೂ ಕಲ್ಲುಗಳಿವೆ. ಅವುಗಳಲ್ಲೆಲ್ಲ ಫಿಶಿಂಗ್ ಕಾಂಪಿಟಿಷನ್ ನಡೀತಾ ಇದೆ. ಇನ್ನು ಅದರ ಹತ್ತಿರ ಹೋಗಿ ಮತ್ತೆ ತೋರಿಸ್ತೇನೆ ನಿಮಗೆ ಯಾವ ರೀತಿ ಫಿಶಿಂಗ್ ಮಾಡ್ತಾ ಇದ್ದಾರೆ ಅಂತ. ಬಹುತೇಕ ಎಲ್ಲ ಕಡೆ ಫಿಶಿಂಗ್ ಆಗ್ತಾ ಉಂಟು. ದೂರದವರೆಗೂ ಕಲ್ಲಿದೆ. ನೋಡಿ, ಇಲ್ಲಿಂದ ಮತ್ತು ಅಲ್ಲಿ ಕೂಡ ನೋಡ್ಬೋದು, ಬಹಳಷ್ಟು ದೂರದವರೆಗೂ, ಎಷ್ಟು ನಾವು ಕಣ್ಣು ಹಾಯಿಸಿದಷ್ಟು ದೂರದಲ್ಲಿ ಕೂಡ ಇಲ್ಲಿ ಕಲ್ಲುಗಳು, ಅಡ್ಡ ಹಾಕಿದ ಕಲ್ಲುಗಳು ಕಾಣ್ತದೆ. ಆ ಪ್ರತಿಯೊಂದು ಕಲ್ಲುಗಳಲ್ಲಿ ಕೂಡ 3 ಟೀಮು ಫಿಶಿಂಗ್ ಮಾಡ್ತಾ ಇದೆ ಕಾಂಪಿಟಿಷನ್. ಅದೇ ಎಲ್ಲ ಕಲ್ಲನ್ನು ತೋರಿಸ್ಲಿಕ್ಕೂ ಕೂಡ ಬಹಳಷ್ಟು ದೂರ ಹೋಗಬೇಕಾಗ್ತದೆ. ಎಲ್ಲವನ್ನು ತೋರಿಸ್ತೇನೆ, ಹಂತ ಹಂತವಾಗಿ ನೋಡಿಕೊಂಡು ಹೋಗಿ.
ನೋಡಿದ್ರಲ್ಲ ಫಿಶಿಂಗ್ ವೀಡಿಯೋಸ್ ಯಾವ ರೀತಿ ಕಾಂಪಿಟಿಷನ್ ನಡೀತಾ ಇದೆ ಅಂತ ಸ್ವಲ್ಪ ವೀಡಿಯೋಸ್ ಮಾಡಿದ್ದೇನೆ. ಅಂದರೆ ತುಂಬ ಹೊತ್ತು ಇಲ್ಲಿ ನಿಲ್ಲಕ್ಕೆ ಆಗಲಿಲ್ಲ ನನಗೆ ಸ್ವಲ್ಪ ಸಮಯದ ಅಭಾವ ಮತ್ತು ಕೆಲಸ ಇದ್ದ ಕಾರಣ ಸ್ವಲ್ಪ ಕಷ್ಟ ಆಯಿತು. ಆ ಕಾರಣದಿಂದ ಸ್ವಲ್ಪ ಲೇಟಾದ ಕಾರಣ ಸ್ವಲ್ಪ ವೀಡಿಯೋಸ್ ತೋರಿಸ್ತೇನೆ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರುವವರು ಶೇರ್ ಮಾಡಿ ಎಲ್ಲರಿಗೂ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಒಂದು ಪುಟ್ಟ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು, ಬಾಯ್ ಬಾಯ್.